ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಎ ವರ್ಕರ್ ರೀಡ್ಸ್ ಹಿಸ್ಟರಿ ಪೊಯಮ್ ಬೈ ಬರ್ಟೋಲ್ಟ್ ಬ್ರೆcht ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಬರ್ಟೋಲ್ಟ್ ಬ್ರೆcht ರವರು ಮೊದಲ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಹೂ ಬಿಲ್ಟ್ ದ 7 gates ಆಫ್ ಥೇಬ್ಸ್, ದ ಬುಕ್ಸ್ ಆರ್ ಫಿಲ್ಡ್ ವಿತ್ ನೇಮ್ಸ್ ಆಫ್ ಕಿಂಗ್ಸ್. Was it the kings who hauled the craggy blocks of stones and Babylon so many times destroyed? ನೋಡಿ, ಈ ಸಾಲುಗಳಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ಈ ಥೇಬ್ಸ್ನ 7 ದ್ವಾರಗಳು 7 ಗೇಟ್ಸನ್ನು ಯಾರು ನಿರ್ಮಿಸಿದರು ಅಂದರೆ, ಈ ಸಾಲಿನ ಅರ್ಥ ಇತಿಹಾಸದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಿದವರ ಬಗ್ಗೆ ಮಾತನಾಡುವಾಗ ನಾವು ಸಾಮಾನ್ಯವಾಗಿ ಆಳ್ವಿಕೆ ಮಾಡುವವರು ಅಥವಾ ಅಲ್ಲಿ ಆರ್ಡರ್ ಮಾಡಿ ಆ ಒಂದು ಆಡಳಿತಗಾರರ ಹೆಸರುಗಳನ್ನು ಮಾತ್ರ ನಾವು ನೆನಪಿಸ್ಕೊಳ್ತೇವೆ. ಆದರೆ ನಿಜವಾಗಿ ಕಷ್ಟಪಟ್ಟು ಕೆಲಸ ಮಾಡಿರ್ತಕ್ಕಂಥ ಸಾಮಾನ್ಯ ಜನರ ಕೊಡುಗೆಯನ್ನು ಇಲ್ಲಿ ನಾವು ನೆನೆಸ್ಕೊಳ್ಳೋದಿಲ್ಲ. ಅದನ್ನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ 7 gates ಆಫ್ ಥೇಬ್ಸನ್ನು ಕಟ್ಟಿಸಿದವರು ಯಾರೋ ರಾಜನ, ಅದು ಕಟ್ಟಿರ್ತಕ್ಕಂಥ ಕೆಲಸಗಾರರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ದ ಬುಕ್ಸ್ ಆರ್ ಫಿಲ್ಡ್ ವಿತ್ ನೇಮ್ಸ್ ಆಫ್ ಕಿಂಗ್ಸ್, ಪುಸ್ತಕಗಳು ಮಾತ್ರ ರಾಜರ ಹೆಸರುಗಳಿಂದ ತುಂಬಿದೆ. ಅಂದರೆ ಇತಿಹಾಸದ ದಾಖಲೆಗಳನ್ನು ಹೆಚ್ಚಾಗಿ ಅಧಿಕಾರದಲ್ಲಿದ್ದವರ ಆ ರಾಜರ ಕಥೆಗಳನ್ನು ಹೇಳುತ್ತೆ. ಆದರೆ ಸಮಾಜದ ಕೆಳಸ್ತರದ ಜನರ ಪಾತ್ರಗಳನ್ನು ಇಲ್ಲಿ ನಿರ್ಲಕ್ಷಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ವಾಸ್ ಇಟ್ ದ ಕಿಂಗ್ಸ್ ಹೂ ಹಾಲ್ಡ್ ದ ಕ್ರಾಗಿ ಬ್ಲಾಕ್ಸ್ ಆಫ್ ಸ್ಟೋನ್ಸ್, ಅಲ್ಲಿ ಬೃಹತ್ ಕಲ್ಲಿನ ಒಂದು ಬ್ಲಾಕ್ಗಳನ್ನು ಆ ರಾಜರು ಎಳೆದರೆ ಅಂತ. ಆ ದೊಡ್ಡ ಕಟ್ಟಡಗಳು ಮತ್ತು ಸ್ಮಾರಕಗಳನ್ನು ನಿರ್ಮಿಸಲು ಬೇಕಾದ ಆ ದೈಹಿಕ ಶಕ್ತಿ, ಆ ಶ್ರಮ ಇಲ್ಲಿ ರಾಜರು ಮಾಡಿಲ್ಲ, ಬದಲಿಗೆ ಸಾಮಾನ್ಯ ಕಾರ್ಮಿಕರು ಮಾಡಿದರು ಎಂಬುದನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಆ ರಾಜರ ಕಲ್ಲುಗಳನ್ನು ಎಳೆದರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಆ ರಾಜರಿಗೆ ಆ ಶಕ್ತಿ ಇಲ್ಲ, ಆ ಕಾರ್ಮಿಕ ವರ್ಗ ಅಲ್ಲಿ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಆ್ಯಂಡ್ ಬ್ಯಾಬಿಲೋನ್ ಸೋ ಮೆನಿ ಟೈಮ್ಸ್ ಡೆಸ್ಟ್ರಾಯ್ಡ್, ಆ ಬ್ಯಾಬಿಲೋನ್ ಬಹಳಷ್ಟು ಬಾರಿ ನಾಶವಾಯಿತು. ಬ್ಯಾಬಿಲೋನ್ ಅಂತಹ ದೊಡ್ಡ ನಗರಗಳು ಯುದ್ಧಗಳಿಂದ ಪದೇ ಪದೇ ನಾಶ ಆಗ್ತಾ ಇದ್ವು. ಹೂ ಬಿಲ್ಟ್ ದ ಸಿಟಿ ಅಪ್ ಈಚ್ ಟೈಮ್, ಪ್ರತಿ ಬಾರಿ ಆ ನಗರವನ್ನು ಕಟ್ಟಿದವರು ಯಾರು, ರಾಜರು ಕಟ್ಟಿದ್ರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ಈ ಸಾಲಿನಲ್ಲಿ ನಗರಗಳನ್ನು ಮತ್ತೆ ನಿರ್ಮಾಣ ಮಾಡಲು ಬೇಕಾದ ಶ್ರಮ ಬದ್ಧತೆ ಇವೆಲ್ಲವೂ ರಾಜರದ್ದಲ್ಲ, ಬದಲಿಗೆ ಅದನ್ನು ಕಟ್ಟಿದ ಸಾಮಾನ್ಯ ಕಾರ್ಮಿಕ ಜನರದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ ವಿಚ್ ಆಫ್ ಲಿಮಾಸ್ ಹೌಸ್ ದ ಸಿಟಿ ಗ್ಲಿಟರಿಂಗ್ ವಿತ್ ಗೋಲ್ಡ್ ಲಿವ್ಡ್ ದೋಸ್ ಹೂ ಬಿಲ್ಟ್ ಏಟ್, ಇಲ್ಲಿ ಕೇಳ್ತಾ ಇದ್ದಾರೆ ಲಿಮಾದ ಯಾವ ಮನೆಯಲ್ಲಿ, ಅಂದರೆ ಚಿನ್ನದಿಂದ ಮಿನುಗುವಂತಹ ಲಿಮಾದ ನಗರದ ಒಂದು ವೈಭವವನ್ನು ಕಟ್ಟಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆ ಚಿನ್ನದಿಂದ ಮಿನುಗತಕ್ಕಂಥ ನಗರದಲ್ಲಿ ಅದನ್ನು ಕಟ್ಟಿದವರು ವಾಸಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಆ ನಗರಗಳನ್ನು ಕಟ್ಟಿದವರು ಸಾಮಾನ್ಯವಾಗಿ ಅತ್ಯಂತ ಐಷಾರಾಮಿ ಮನೆಗಳಲ್ಲಿ ವಾಸಿಸ್ತಿರಲ್ಲ, ಬದಲಿಗೆ ಅವರು ಒಂದು ಸಾಮಾನ್ಯರಾಗಿರ್ತಾರೆ. ಆ ಒಂದು ಶ್ರೀಮಂತರು ಆ ಸೌಲಭ್ಯಗಳನ್ನು ಇಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ ದ ಈವ್ನಿಂಗ್ ವೆನ್ ದ ಚೈನೀಸ್ ವಾಲ್ ವಾಸ್ ಫಿನಿಶ್ಡ್ ವೇರ್ ಡಿಡ್ ದ ಮೇಸನ್ಸ್ ಗೋ, ಅಂದರೆ ಇಲ್ಲಿ ಚೀನಾದ ಗೋಡೆ ಸಂಪೂರ್ಣವಾಗಿ ಕಟ್ಟಿದಂತೆ ಮುಗಿದಾಗ ಆ ಕಲ್ಲು ಕಟ್ಟಿದವರು ಎಲ್ಲಿಗೆ ಹೋದರು ಅಂತ. ಚೀನಾದ ಮಹಾಗೋಡೆ ಅಂತ ಬೃಹತ್ ಯೋಜನೆಯನ್ನು ಕಟ್ಟಿದಂತಹವರು ಆ ಕಟ್ಟಿದವರು ಎಲ್ಲಿ ಹೋದರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ವೇರ್ ಡಿಡ್ ದ ಮಾಸನ್ಸ್ ಗೋ, ಅಂದರೆ ಇಲ್ಲಿ ಆ ಕಲ್ಲು ಕಟ್ಟಿದವರು ಎಲ್ಲಿ, ಆ ಮಹತ್ವವಾದಂತಹ ಬೃಹತ್ ಕಟ್ಟಡಗಳನ್ನು ಕಟ್ಟಿದ ನಂತರ ಆ ಕಾರ್ಯದಲ್ಲಿ ಮಾಡಿದಂತಹ ಕಾರ್ಮಿಕರನ್ನು ಸಾಮಾನ್ಯವಾಗಿ ನಾವು ಮರೆತು ಬಿಡ್ತೇವೆ, ಅವರನ್ನು ನಿರ್ಲಕ್ಷ್ಯ ಮಾಡ್ತೇವೆ, ಅವರ ಭವಿಷ್ಯದ ಬಗ್ಗೆ ನಮಗೆ ಕಾಳಜಿ ಇರೋದಿಲ್ಲ ಅಂತ ಹೇಳ್ತಾರೆ. ಇಂಪೀರಿಯಲ್ ರೋಮ್ ಈಸ್ ಫುಲ್ ಆಫ್ ಆರ್ಕ್ಸ್ ಆಫ್ ಟ್ರಿಮ್ಸ್ ಹೂ ರೇರ್ಡ್ ದೆಮ್ ಅಪ್ ಓವರ್ ಹೂಮ್ ಡಿಡ್ ದ ಸೀಸರ್ಸ್ ಟ್ರಿಮ್. ನೋಡಿ, ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ರೋಮ್ನ ಸಾಮ್ರಾಜ್ಯದ ಬಗ್ಗೆ ಕೇಳ್ತಾ ಇದ್ದಾರೆ. ರೋಮ್ನ ವೈಭವ ಮತ್ತು ವಿಜಯಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಆ ವಿಜಯದ ಸ್ಮಾರಕಗಳಿಂದ ತುಂಬಿದೆ ರೋಮ್. ಅವುಗಳನ್ನು ನಿರ್ಮಿಸಿದವರು ಯಾರು, ಯಾರ ಮೇಲೆ, ಅಂದರೆ ಆ ವಿಜಯದ ಸ್ಮಾರಕಗಳು ಸಾಮಾನ್ಯವಾಗಿ ವಿಜೇತರ ಹೆಸರಿನಲ್ಲಿ ನಿರ್ಮಿಸಲಾಗ್ತಾ ಇದೆ. ಆದರೆ ಅವುಗಳನ್ನು ಕಟ್ಟಿದಂಥ ಜನರ ಶ್ರಮ ಎಲ್ಲಿ ಹೋಯಿತು, ಅವರನ್ನು ಯಾರು ಗುರುತಿಸ್ತಾ ಇಲ್ಲ. ಅಲ್ಲದೆ ಆ ವಿಜಯವು ಯಾವಾಗಲೂ ಸೋತವರ ನಷ್ಟದ ಮೇಲೆ ನಿಂತಂತಿದೆ. ಡಿಡ್ ದ ಸೀಸರ್ ಟ್ರಿಮ್, ಅಂದರೆ ಆ ಸೀಸರ್ಗಳ ವಿಜಯ ಸಾಧಿಸಿದರ ಅಂತ. ಸೀಸರ್ಗಳ ವಿಜಯಗಳು ವೈಯಕ್ತಿಕ ಸಾಧನೆಗಳಿಗೆ ಮಾತ್ರ ಕಾಣುತ್ತೆ ಅಥವಾ ಅವರ ಸೈನ್ಯ ಮತ್ತು ಜನರ ಕೊಡುಗೆಯು ಇದೆಯೇ ಎಂಬ ಪ್ರಶ್ನೆಯನ್ನು ಇದು ಹುಟ್ಟಾಕ್ತಾ ಇದೆ. ಆ ಸೀಸರ್ ಏನು ಮಾಡಿಲ್ಲ, ಆ ಜನರ ಒಂದು ಕೊಡುಗೆಯ ಬಗ್ಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಬೈಜಾಂಟಿಯಂ ಲಿವ್ಸ್ ಇನ್ ಸಾಂಗ್ ವೇರ್ ಆಲ್ ಹರ್ ಡ್ವೆಲ್ಲಿಂಗ್ ಪ್ಯಾಲೇಸಸ್ ಆ್ಯಂಡ್ ಈವನ್ ಇನ್ ಅಟ್ಲಾಂಟಿಸ್ ಆಫ್ ದ ಲೆಜೆಂಡ್ the night the seas rushed in, the
ಡ್ರೌನಿಂಗ್ ಮೆನ್ ಸ್ಟಿಲ್ ಬಿಲೌಡ್ ಫಾರ್ ದೇರ್ ಸ್ಲೇವ್ಸ್. ನೋಡಿ ಇಲ್ಲಿ ಬೈಜಾಂಟಿಯಂ ಬಗ್ಗೆ ಹೇಳ್ತಾ ಇದ್ದಾರೆ. ಬೈಜಾಂಟಿಯಂ ಹಾಡುಗಳಲ್ಲಿ ಜೀವಂತವಾಗಿದೆ. ಅಂದರೆ ಬೈಜಾಂಟಿಯಂನ ವೈಭವವನ್ನು ಕವಿಗಳು, ಇತಿಹಾಸಕಾರರು ಹಾಡುಗಳಲ್ಲಿ, ಬರವಣಿಗೆಗಳಲ್ಲಿ ಸ್ಮರಿಸ್ಕೊಳ್ತಾ ಇದ್ದಾರೆ. ವರ್ ಆಲ್ ಆರ್ ಡ್ರೌನಿಂಗ್ ಪ್ಯಾಲೇಸಸ್, ಅವಳ ಎಲ್ಲ ಅರಮನೆಗಳು, ಮತ್ತು ಈವನ್ ಅಟ್ಲಾಂಟಿಸ್ ಆಫ್ ದ ಲೆಜೆಂಡ್ಸ್, ಅಂದರೆ ಅಟ್ಲಾಂಟಿಸ್ನ ದಂತಕಥೆಗಳನ್ನೆಲ್ಲ ನಾವು ಸ್ಮರಿಸ್ತಾ ಇದ್ದೇವೆ. ಒಂದು ನಾಗರಿಕತೆ ವೈಭವವನ್ನು ಅರಮನೆಗಳಿಂದ ಮಾತ್ರ ಅಳೆಯಲಾಗಲ್ಲ, ಸಾಮಾನ್ಯ ಜನರ ಮನೆಗಳು ಮತ್ತು ಅವರ ಜೀವನದ ಬಗ್ಗೆ ಪ್ರಶ್ನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಟ್ಲಾಂಟಿಸ್ನಂತಹ ಪೌರಾಣಿಕ ನಗರದಲ್ಲೂ ಸಮಾಜದ ವಿಭಜನೆ ಇತ್ತು ಅಂತಕ್ಕಂಥದ್ದು ಈ ಸಾಲು ಹೇಳುತ್ತೆ. ದ ನೈಟ್ ದ ಸೀಸ್ ರಶ್ಡ್ ಇನ್, ಅಟ್ಲಾಂಟಿಸ್ ಮುಳುಗಿದ್ದಂತಹ ದುರಂತದ ರಾತ್ರಿಯ ಬಗ್ಗೆ ಹೇಳ್ತಾ ಇದ್ದಾರೆ. ದ ಡ್ರೌನಿಂಗ್ ಮೆನ್ ಸ್ಟಿಲ್ ಬಿಲೀವ್ಡ್ ಫಾರ್ ದೇರ್ ಸ್ಲೇವ್ಸ್, ಅಲ್ಲಿ ಮುಳುಗ್ತಾ ಇರ್ತಕ್ಕಂಥ ಪುರುಷರು ಇನ್ನೂ ತಮ್ಮ ಗುಲಾಮರಾಗಿ ಕೂಗ್ತಾ ಇದ್ದಾರೆ. ಅಂದರೆ ಆ ದುರಂತದ ಸಮಯದಲ್ಲೂ ಸಹ ಅಧಿಕಾರದಲ್ಲಿದ್ದವರು, ಆ ಶ್ರೀಮಂತರು ತಮ್ಮ ಸವಲತ್ತುಗಳನ್ನು ಮತ್ತು ತಮ್ಮ ಸೇವಕರನ್ನು ಅವಲಂಬಿಸಿದ್ರು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಇದು ಒಂದು ಶೋಷಣೆಯ ಬಗ್ಗೆ ಈ ಸಾಲುಗಳನ್ನು ಹೇಳ್ತಾ ಇದ್ದಾರೆ. ಯಂಗ್ ಅಲೆಕ್ಸಾಂಡರ್ ಕಾನ್ಕೋರ್ಡ್ ಇಂಡಿಯಾ ಈ ಹಲೋನ್, ಸೀಸರ್ ಬೀಟ್ ದ ಗಾಲ್ಸ್, ವಾಸ್ ದೇರ್ ನಾಟ್ ಈವನ್ ಎ ಕುಕ್ ಇನ್ ಹಿಸ್ ಆರ್ಮಿ, ಅಂಡ್ ಫಿಲಿಪ್ಸ್ ಸ್ಪೇನ್ ವೆಪ್ಟ್ ಆಸ್ his fleet was sunk and destroyed. ನೋಡಿ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಯಂಗ್ ಅಲೆಕ್ಸಾಂಡರ್ ಭಾರತವನ್ನು ಗೆದ್ದನು, ಅವನೊಬ್ಬನೇ ಗೆದ್ದುಬಿಟ್ನ. ಇತಿಹಾಸವು ಅಲೆಕ್ಸಾಂಡರ್ನ ವೈಯಕ್ತಿಕ ಶೌರ್ಯವನ್ನು ಹೊಗಳಿದ್ರು, ಅವನ ವಿಜಯಕ್ಕೆ ಸಾವಿರಾರು ಸೈನಿಕರು ಮತ್ತು ಇತರರು ಕೊಡುಗೆ ಇತ್ತು ಎಂಬುದನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ. ಅಲೆಕ್ಸಾಂಡರ್ ಒಬ್ಬನೇ ಬಂದು ಗೆಲ್ಲಿಲ್ಲ, ಅವನು ಅಲೋನಾಗಿ ಇಂಡಿಯಾನ ಗೆಲ್ಲಿಲ್ಲ, ಅವನು ಗೆಲ್ಲೋದಕ್ಕೆ ತುಂಬ ಜನ ಸಹಾಯ ಮಾಡಿದ್ರು. ಸೀಸರ್ ಬೀಟ್ ದ ಗಾಲ್ಸ್, ವಾಸ್ ದೇರ್ ನಾಟ್ ಈವನ್ ಎ ಕುಕ್ ಇನ್ ಹಿಸ್ ಆರ್ಮಿ, ಸೀಸರ್ ಗೌಲ್ಸನ್ನು ಸೋಲಿಸಿದ, ಅವನ ಸೈನ್ಯದಲ್ಲಿ ಒಬ್ಬ ಅಡುಗೆ ಮಾಡೋನು ಇರಲಿಲ್ವೇನು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ದೊಡ್ಡ ವಿಜಯಗಳಿಂದ ಅನೇಕ ಸಾಮಾನ್ಯ ಜನರಿದ್ದಾರೆ, ಸೈನಿಕರು, ಅಡುಗೆ ಮಾಡುವವರು, ಇತರ ಸಿಬ್ಬಂದಿ, ಎಲ್ಲರ ಪಾತ್ರ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ನೆನಪಿಸ್ತಾ ಇದ್ದಾರೆ. ಫಿಲಿಪ್ಸ್ ಆಫ್ ಸ್ಪೇನ್ ವೆಪ್ಟ್ ಆಸ್ ಹಿಸ್ ಫ್ಲೀಟ್ ವಾಸ್ ಸಂಕ್ ಆ್ಯಂಡ್ ಡೆಸ್ಟ್ರಾಯ್ಡ್, ಆ ಸ್ಪೇನ್ನ ಫಿಲಿಪ್ ತನ್ನ ನೌಕಾಪಡೆ ಮುಳುಗಿ ನಾಶವಾದಾಗ ಅವನು ಅತ್ತನು ಅಂತಕ್ಕಂಥದ್ದು. ಫಿಲಿಪ್ನ ವೈಯಕ್ತಿಕ ದುಃಖವನ್ನು ಇಲ್ಲಿ ತೋರಿಸ್ತಾ ಇದೆ. ವರ್ ದೇರ್ ನೋ ಅದರ್ ಟಿಯರ್ಸ್, ಬೇರೆ ಕಣ್ಣೀರು ಅಲ್ಲಿ ಇರಲಿಲ್ವೇ? ನೌಕಾಪಡೆಯಲ್ಲಿದ್ದ ಸಾವಿರಾರು ಸಾಮಾನ್ಯ ಸೈನಿಕರು, ಆ ಕೆಲಸಗಾರರು ಸತ್ತಾಗ ಅವರ ಕುಟುಂಬಗಳ ಕಣ್ಣೀರು, ದುಃಖ ನಿಮಗೆ ಕಾಣಿಸ್ಲಿಲ್ವಾ? ಕೇವಲ ಒಬ್ಬ ರಾಜನ ದುಃಖದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಂತರ ಸಾಲಲ್ಲಿ ಫ್ರೆಡ್ರಿಕ್ ದ ಗ್ರೇಟ್ ಟ್ರಿಂಪ್ಡ್ in the 7 years war, who triumphed within him each page a victory, at whose expense the victory ball. ನೋಡಿ ಈ ಒಂದು ಸಾಲಿನಲ್ಲಿ ಕೇಳ್ತಾ ಇದ್ದಾರೆ, ಫ್ರೆಡ್ರಿಕ್ ದ ಗ್ರೇಟ್ 7 years ವಾರ್ನಲ್ಲಿ ವಿಜಯ ಸಾಧಿಸಿದ್ದಾನೆ. ಇತಿಹಾಸ ಮತ್ತೊಮ್ಮೆ ಒಬ್ಬ ನಾಯಕನ ಒಂದು ವೈಯಕ್ತಿಕ ವಿಜಯವನ್ನು ಹೇಳ್ತಾ ಇದೆ. ಅಂದರೆ ಅವನು ಒಬ್ಬನ ಹೆಸರನ್ನು ಹೇಳ್ತಾ ಇದೆ. ಹೂ ಟ್ರಿಂಪ್ಡ್ ವಿತ್ ಹಿಮ್, ಅವನೊಂದಿಗೆ ಯಾರು ವಿಜಯ ಸಾಧಿಸಿದರು? ಆ ವಿಜಯದ ಒಂದು ಫ್ರೆಡ್ರಿಕ್ನ ಹಿಂದೆ ಅನೇಕ ಜನರ ತ್ಯಾಗ ಇದೆ, ಅನೇಕ ಜನರು ಅಲ್ಲಿ ಪಾಲ್ಗೊಂಡಿದ್ದರು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ವಶನ್ ಮಾಡ್ತಾ ಇದ್ದಾರೆ, ಅವನೊಬ್ಬನೇ ಮಾಡಿದ್ನಾ? ಅವನ ಜೊತೆ ಇನ್ನು ಎಷ್ಟು ಜನ ಇದ್ದರು? ಈಚ್ ಪೇಜ್ ಎ ವಿಕ್ಟರಿ, ಪ್ರತಿ ಪುಟವೂ ಒಂದು ವಿಜಯವೇ. ಇತಿಹಾಸದ ಪುಟಗಳು ವಿಜಯಗಳ ಕಥೆಗಳಿಂದ ತುಂಬಿದೆ. ಅಟ್ ಹೂಸ್ ಎಕ್ಸ್ಪೆನ್ಸ್ ದ ವಿಕ್ಟರಿ ಬಾಲ್, ಎವ್ರಿ 10 years ಎ ಗ್ರೇಟ್ ಮ್ಯಾನ್ ಹೂ ಪೇಯ್ಡ್ ದ ಪೈಪರ್, ಸೋ ಮೆನಿ ಪರ್ಟಿಕ್ಯುಲರ್ಸ್, ಸೋ ಮೆನಿ ಕ್ವಶನ್ಸ್. ನೋಡಿ ಇಲ್ಲಿ ಕೊನೆಯ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಅಟ್ ಹೂಸ್ ಎಕ್ಸ್ಪೆನ್ಸ್ ದ ವಿಕ್ಟರಿ ಬಾಲ್, ಯಾರ ಒಂದು ವೆಚ್ಚದಲ್ಲಿ ಈ ಒಂದು ವಿಕ್ಟರಿ ಬಾಲ್ ವಿಜಯದ ಒಂದು ಪಾರ್ಟಿಗಳನ್ನು ಮಾಡ್ತಾ ಇದ್ದಾರಂತ, ವಿಜಯಗಳನ್ನು ಆಚರಣೆ ಮಾಡ್ತಾ ಇದ್ದಾರಂತ. ಅಂದರೆ ಇಲ್ಲಿ ವಿಜಯಗಳನ್ನು ಆಚರಿಸಲು ದೊಡ್ಡ ಪ್ರಮಾಣದ ಹಣವನ್ನು ಖರ್ಚು ಮಾಡಲಾಗ್ತಾ ಇದೆ. ಆದರೆ ಆ ವಿಜಯಗಳಿಗೆ ಕಾರಣರಾದ ಸಾಮಾನ್ಯ ಜನರು, ಅದರಿಂದ ನಷ್ಟ ಅನುಭವಿಸಿದ್ರು ಅಂತಕ್ಕಂಥದ್ದು ಯಾರು ಎಂಬುದನ್ನು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಎವ್ರಿ 10 years ಎ ಗ್ರೇಟ್ ಮ್ಯಾನ್, ಪ್ರತಿ 10 ವರ್ಷಗಳಿಗೊಬ್ಬ ಮಹಾನ್ ವ್ಯಕ್ತಿ ಬರ್ತಾನೆ. ಹೂ ಪೇಯ್ಡ್ ದ ಪೈಪರ್, ಅವನು ಆ ಪೈಪರ್ಗೆ ಹಣ ನೀಡ್ತಾನೆ. ಅಂದರೆ ಇಲ್ಲಿ ಇತಿಹಾಸವು ಮಹಾನ್ ವ್ಯಕ್ತಿಗಳ ಸುತ್ತುತ್ತಾ ಇದೆ ಎಂಬ ಇತಿಹಾಸದ ಸಾಮಾನ್ಯ ಒಂದು ಹೆಸರನ್ನು ಇಲ್ಲಿ ಒಂದು ವಿಮರ್ಶೆ ಮಾಡ್ತಾ ಹೇಳ್ತಾ ಇದ್ದಾರೆ. ಆ 10 ವರ್ಷಕ್ಕೆ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ಪೈಪರ್ಗೆ ಹಣ ನೀಡ್ತಾನೆ. ಅಂದರೆ ಎಲ್ಲ ಮಹಾನ್ ಯೋಜನೆಗಳು, ಯುದ್ಧಗಳು, ವಿಜಯಗಳು, ಆರ್ಥಿಕ ಮತ್ತು ಮಾನವ ವೆಚ್ಚವನ್ನು ಸಾಮಾನ್ಯ ಜನರು ಭರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಸಾಮಾನ್ಯ ಜನ, ಸಾಮಾನ್ಯ ಕಾರ್ಮಿಕರು ಈ ವಿಜಯಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಹಣವನ್ನು ಅವರು ಕೊಡ್ತಾ ಇದ್ದಾರೆ, ಆ ಮಹಾನ್ ವ್ಯಕ್ತಿ ಒಬ್ಬನಲ್ಲ ಅಂತ ಹೇಳ್ತಾ ಇದ್ದಾರೆ. ಸೋ ಮೆನಿ ಪರ್ಟಿಕ್ಯುಲರ್ಸ್, ಸೋ ಮೆನಿ ಕ್ವಶನ್, ತುಂಬ ವಿವರಗಳಿದೆ ಇತಿಹಾಸದಲ್ಲಿ ಮತ್ತು ತುಂಬ ಪ್ರಶ್ನೆಗಳು ಇದೆ.
ಇತಿಹಾಸವು ಸಣ್ಣ ಸಣ್ಣ ವಿವರಗಳಲ್ಲಿ ಸಾಮಾನ್ಯ ಜನರ ಪಾತ್ರ ತುಂಬ ಹೆಚ್ಚಾಗಿದೆ, ಅದನ್ನು ಎಲ್ಲರೂ ನಿರ್ಲಕ್ಷ್ಯ ಮಾಡಲಾಗಿದೆ. ತುಂಬ ಪ್ರಶ್ನೆಗಳಿವೆ. ಇತಿಹಾಸವನ್ನು ಪ್ರಶ್ನಿಸುವ ಮೂಲಕ ಸಾಮಾನ್ಯ ಜನರ ಪಾತ್ರವನ್ನು ಗುರುತಿಸುವುದು ಮತ್ತು ಅಧಿಕಾರದಲ್ಲಿರುವವರ ಮೇಲಿನ ಒತ್ತಡ ಕಡಿಮೆ ಮಾಡುವ ಒಂದು ಸಾಲು ಇದಾಗಿದೆ. ಈ ಕವಿತೆ ಇತಿಹಾಸದ ಒಂದು ಹೊಸ ದೃಷ್ಟಿಕೋನವನ್ನು ನಮಗೆ ನೀಡ್ತಾ ಇದೆ. ಇತಿಹಾಸ ಹಿಸ್ಟರಿಯನ್ನು ವಿಮರ್ಶಾತ್ಮಕವಾಗಿ ನೋಡಲು ಮತ್ತು ಅದರಲ್ಲಿ ಮರೆಮಾಚಿರ್ತಕ್ಕಂತಹ ಸಾಮಾನ್ಯ ಜನರ, ಸಾಮಾನ್ಯ ಕಾರ್ಮಿಕರ ಒಂದು ಜನರ ಪಾತ್ರವನ್ನು ಗುರುತಿಸಬೇಕು ಅಂತಕ್ಕಂಥದ್ದು ಈ ಪದ್ಯವು ನಮಗೆ ತಿಳಿಸ್ತಾ ಇದೆ. ಅಲ್ಲಿ ಕೇವಲ ಇತಿಹಾಸಕಾರರು ಆ ಇತಿಹಾಸದಲ್ಲಿ ಆ ಒಬ್ಬ ವ್ಯಕ್ತಿಯ ಹೆಸರನ್ನು ಮಾತ್ರ ಬರ್ತಾ ಇದೆ. ಆ ವ್ಯಕ್ತಿಯ ವಿಜಯದ ಹಿಂದೆ ಇರತಕ್ಕಂಥ ಸಾಮಾನ್ಯ ಜನರ ಒಂದು ಪರ್ಟಿಕ್ಯುಲರ್ಸ್ ಅಥವಾ ವ್ಯಕ್ತಿಗಳ ಪಾತ್ರ ಈ ಇತಿಹಾಸದಲ್ಲಿ ಬಿಂಬಿತವಾಗಿಲ್ಲ. ಅವುಗಳನ್ನು ನಾವು ಮತ್ತೊಮ್ಮೆ ನೋಡಬೇಕಾಗಿದೆ ಅಂತಕ್ಕಂಥದ್ದು ಈ ಒಂದು ಪದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪೊಯಮ್ನ ಲೈನ್ ಬೈ ಲೈನ್ ಕನ್ನಡ ಎಕ್ಸ್ಪ್ಲನೇಷನ್ ನೀಡಿದ್ದೇನೆ. ಹಾಗೆ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.